ಕೆಲವು ಡೌಟ್ಸ್ ಹೇಳಿದ್ರು, ಕಾಲು ಹೊಡಿಬೇಕಾಗಿತ್ತು ಅಂತ. ಬೆಳಿಗ್ಗೆ 5 ಗಂಟೆ 10 ನಿಮಿಷದಲ್ಲಿ ಆಗಿರೋದು. 5 ಗಂಟೆ 10 ನಿಮಿಷ ಬೆಳಕಾಗೋದಿಲ್ಲ. ಆಮೇಲೆ ಕಾಡು ದಟ್ಟವಾದ ಕಾಡದು, ಕಾಡಲ್ಲಿ ಇನ್ನೂ ಕತ್ಲಿರುತ್ತೆ, ಗೊತ್ತಾಗೋದಿಲ್ಲ. ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಸ್ಟಾಫ್ 10 ಜನ ಇದ್ರು ಸಭಾಧ್ಯಕ್ಷರೇ, 2-3 2 ಟೀಮ್ ಹೋಗಿದ್ರು. 2 ಟೀಮು ಜೀಪುಗಳಲ್ಲಿ ಹೋಗಿದ್ರು. ಅವರು ಕಾಡೆಲ್ಲ ಸುತ್ತಾಡಿದ್ದಾರೆ. ಸಾಯಂಕಾಲ 8 ಗಂಟೆಯಿಂದ ಸುತ್ತಾಕಿ ಬೆಳಿಗ್ಗೆ 5 ಗಂಟೆನಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಮತ್ತೆ 3 ರೌಂಡ್ಸ್ ಶೂಟ್ ಮಾಡಿದ್ದಾರೆ. ಅದ್ಯಾವುದೋ ಸ್ಲೈಡ್ ಆಕ್ಷನ್ ಗನ್ ಅಂತ ಇದು. ಈ ಪೆಲೆಟ್ಸ್ ಇರುತ್ತೆ, ಅದು ನೇರವಾಗಿ ಒಂದೇ ಇದು ಆಗೋದಿಲ್ಲ. ಪೆಲೆಟ್ಸ್ ಹೊಡೆದ್ರೆ ಏನಾಗುತ್ತೆ, ಮೈಯೆಲ್ಲ ಹರಡ್ಕೊಳ್ಳುತ್ತೆ, ಮೈಯೆಲ್ಲ ಅದು ಏಟ್ ಬೀಳುತ್ತೆ. ಆ ಪೆಲೆಟ್ಸ್ ಅಲ್ಲಿ ಏನಾಗುತ್ತೆ 3, 4, 5 ಕಡೆ ಒಬ್ಬೊಬ್ಬರಿಗೆ ಗಾಯಗಳಾಗಬಹುದು. ಆ ರೀತಿ ಆ ಸ್ಲೈಡ್ ಆಕ್ಷನ್ ಗನ್ ಅಲ್ಲಿ ಶೂಟ್ ಮಾಡೋದ್ರಿಂದ 3 ರೌಂಡ್ ಅದು ದೇಹದಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಹೋಗಿರುತ್ತೆ. ಮತ್ತೆ ಒಂದೇ ರೌಂಡ್ಗೆ ಬೇಕಾದ್ರೆ 3 ಜನ ಬಿಡಬೇಕಾದ್ರೆ ಹೋಗ್ಬಿಡ್ಬೋದು ಇದರಲ್ಲಿ. ಮತ್ತೆ ಸಭಾಧ್ಯಕ್ಷರೇ, ಸುನೀಲ್ ಅವರು ಇನ್ನೊಂದು ಕೇಳಿದ್ರು, ಅವರ ಶ್ರೀಮತಿಯವರು ಇದು ಜೋಳ ಕಾಯಲು ಹೋಗಿದ್ರು ಅಂತ. ಇದು ಆಗಿರ್ತಕ್ಕಂಥದ್ದು 5 ಕಿಲೋಮೀಟರ್ ಒಳಗಡೆ ದಟ್ಟ ಅರಣ್ಯದ ಒಳಗಡೆ ಆಗಿರ್ತಕ್ಕಂಥದ್ದು. ಅದು ಅವ್ರ ಜಾಗನೂ ಅಲ್ಲ, ಇದು ಅರಣ್ಯ ಪ್ರದೇಶ. ಇದು ಅರಣ್ಯ ಪ್ರದೇಶದ ಒಳಗೆ ಆಗಿರ್ತಕ್ಕಂಥದ್ದು. 5ರಿಂದ 8 ಕಿಲೋಮೀಟರ್ ಒಳಗಡೆ ಅವರೆಲ್ಲ ಸುತ್ತಾಡಿದ್ದಾರೆ. ಆಮೇಲೆ 34 kg ಎಲ್ಲ ಶೂಟ್ ಮಾಡ್ತಾರೆ. ಮಾಡಿ ಅವಳದಾದ್ಮೇಲೆ ಬರೀ ಮಾಂಸ ತರ್ತಾರೆ, ಜಿಂಕೆ ತರೋದಿಲ್ಲ ಅವರು. ಮಾಂಸ ಬ್ಯಾಗ್ಗಳಲ್ಲಿ ಹಾಕೊಂಡ್ ಬರ್ತಾರೆ. ಅಲ್ಲಿನ ಪದ್ಧತಿ ಏನಂದ್ರೆ 4 ಜನ ಹೋದ್ರೆ 4 ಭಾಗ ಮಾಡ್ಕೊಳ್ತಾರೆ. ಒಂದು ಗನ್ಗಂತೂ 1 ಭಾಗ ಕೊಡ್ತಾರಂತೆ. ಗನ್ ಇರುತ್ತಲ್ಲ, ಗನ್ ಯಾರ್ದಿರುತ್ತೋ ಅವ್ರಿಗೆ 1 ಭಾಗ ಕೊಡ್ತಾರಂತೆ. 6 ಜನ ಹೋದ್ರೆ 6 ಭಾಗ ಮಾಡ್ಕೊಳ್ತಾರಂತೆ. 6 ಭಾಗ ಮಾಡ್ಕೊಂಡು ಜಿಂಕೆ ಇದೆಲ್ಲ ಹೊಡೆದಾಗ ಒಂದು ಗನ್ಗಂತ ಒಂದು 7 ಭಾಗ ಮಾಡ್ಕೊಳ್ತಾರೆ. ಈ ರೀತಿ. ಆಮೇಲೆ 34 kg ಇತ್ತು. ಚರ್ಮ ಸುಲ್ದೇನು ಬಿಸಾಕಿರ್ತಾರೆ ಅಲ್ಲೋ. ಈಗ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಉದ್ದೇಶಪೂರ್ವಕವಾಗಿ ನಮ್ಮ ಅಧಿಕಾರಿಗಳು ಏನಾದರೂ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ ಅಂತ ನಾನು ಹೇಳಿದ್ದೀನಿ ಸಭಾಧ್ಯಕ್ಷರೇ. ತನಿಖೆ ಆಗಲಿ, ಅವ್ರು ತಪ್ಪು ಮಾಡಿದ್ರೆ ನಾನು ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಸದನಕ್ಕೂ ಅದನ್ನೇ ಹೇಳ್ತೀನಿ ಸಭಾಧ್ಯಕ್ಷರೇ, ಅದೇ ಆಮೇಲೆ ನಮ್ಮ ಸ್ಟಾಫ್ ಹೇಳಿದಂದ್ರೆ ಅವರ ಹತ್ರ ಅವರು ಶೂಟ್ ಮಾಡಿದ್ರು. ಶೂಟ್ ಮಾಡಿದಾಗ ನಾವು ವಿಧಿ ಇರಲಿಲ್ಲ, ಕತ್ಲಿತ್ತು, ನಾವು ಶೂಟ್ ಮಾಡಿದ್ವಿ. ಅವರು ತಿರೋಗಿದ್ದಾರೆ. ನಮ್ಮ ಸೆಲ್ಫ್ ಇದಕ್ಕೆ ನಾವು ಮಾಡಿದೀವಿ ಅಂತ ಇವ್ರ ಸ್ಟೇಟ್ಮೆಂಟು.